ಶ್ರೀ ಗುರುಭ್ಯೋ ನಮಃ. ಇವತ್ತು ನಾವು ನಮ್ಮ ನಗರ ಪ್ರಸಿದ್ಧಿಯಾದ ಕಾರಂಜಿ ಆಂಜನೇಯ ದೇವಸ್ಥಾನದಲ್ಲಿದ್ದೀವಿ. ಇಲ್ಲಿ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಅವರಿದ್ದಾರೆ. ಈ ಒಂದು ವಿಶೇಷ ಅಂದರೆ ನಾಳೆ ಸಂಪ್ರೋಕ್ಷಣೆ ಇದೆ. ಅದರ ಬಗ್ಗೆ ಈ ಒಂದು ಎರಡು ಮಾತನ್ನು ಆಡೋದಕ್ಕೆ ನಾವು ಕೇಳ್ಕೊತಾ ಇದ್ದೀವಿ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಲಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಹರಿ. ಇದು ಪುರಾತನವಾದಂಥ ದೇವಸ್ಥಾನ, ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಕ್ಯಾಮ್ರಾ ಕಡೆ ಇರ್ಬೇಕಾ ಸರ್? ಆ ಕಡೆ ಮಕ್ಕನೇ ಈ ಕಡೆ ಸರಿ. ಇದು ಪುರಾತನವಾದಂಥ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಸುಮಾರು ಒಂದು 500 ವರ್ಷದ ಹಿಂದುಗಡೆಯಿಂದ ಈ ದೇವಸ್ಥಾನ ಇತ್ತು. ಆದರೆ ಇದೆಲ್ಲ ಕಾಡಾಗಿದ್ದರಿಂದ ಇಲ್ಲಿ ದೇವಾಲಯದಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಅವರು ಬಂದು ಇಲ್ಲಿ ಬೇಟೆ ಮಾರ್ಗವಾಗಿ ಬಂದಾಗ ಬಂಡೆಯಲ್ಲಿ ಒಂದು ಆಕಾರವನ್ನು ನೋಡಿ ಇದು ಆಂಜನೇಯ ಸ್ವಾಮಿ ಇಲ್ಲಿ ಉದ್ಭವ ಮೂರ್ತಿ ಇದ್ದಂಗಿದ್ದಾರೆ ಅಂದ್ಬಿಟ್ಟು ಅವರು ಗರ್ಭಗೃಹ ನಿರ್ಮಾಣ ಮಾಡಿ ಕಟ್ಟಿಬಿಟ್ಟಿಟ್ಟಿದ್ರು. ಆಮೇಲೆ ಏನಾಯಿತು ಅಂದರೆ ಯಾರೋ ಹಳ್ಳಿಗಳ ಜನಗಳು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಏನಾಯಿತು, ಇಲ್ಲಿ ಯಾರು ಇಲ್ಲದೇ ಇದ್ದಿದ್ದ ಪಕ್ಷದಲ್ಲಿ ಕಾಡಾಗಿದ್ದ ಯಾರು ಪೂಜೆ ಮಾಡೋಕ್ಕೂ ಬರ್ತಾಯಿಲ್ಲ. ಬಳ್ಳಾಪುರ ಪೇಟೆಯಿಂದ ಅಲ್ಲಿ ಅರ್ಚಕರಾದಂಥ ಆಂಜನೇಯಾಚಾರ್ಯನವರು ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ರು. ಪ್ಲೇಗ್ ಕಾಯಿಲೆ ಅನ್ನೋ ಒಂದು ತುಂಬ ದಾರುಣವಾದಂಥ ಒಂದು ಕಾಯಿಲೆ ಬಂದಾಗ ಊರಲ್ಲಿದ್ದಂಥ ಜನರೆಲ್ಲ ಇಲ್ಲಿ ಬಂದು ಒಂದು ಗುಡಿಸ್ಲಾಕೊಂಡು ಕೂತ್ಕೊಳ್ಳೋಕ್ಕೆ ಶುರು ಮಾಡಿದರು. ಆವಾಗೇನಾಯಿತು, ಎಲ್ಲರೂ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಎಲ್ಲರೂ ಬಂದು ಇಲ್ಲಿ ಜನಗಳೆಲ್ಲ ಬರ್ತಾಯಿದ್ರು. ಆವಾಗ ಬಂದು ಅದರಲ್ಲಿ ಮುತ್ತೋಜಿರಾವ್ ಸಿಂಧೆ ಅನ್ನೋರೊಬ್ಬರು ಆಯಿಲ್ ಮರ್ಚೆಂಟು, ಅವ್ರಿಗೆ ಸ್ವಪ್ನದಲ್ಲಿ ಆಂಜನೇಯ ಸ್ವಾಮಿನೇ ಸಾಕ್ಷಾತ್ತಾಗಿ ಹೋಗ್ಬಿಟ್ಟು ಇಲ್ಲಿ ನಾನು ಒಬ್ಬನೇ ಇದ್ದೀನಿ ಅನ್ನೋ ಉದ್ದೇಶದಿಂದ ಇಲ್ಲೊಂದು ರಾಮದೇವ್ರ ದೇವಸ್ಥಾನ ನಿರ್ಮಾಣ ಮಾಡಿಕೊಡಿ ಅಂತ ಅವ್ರಿಗೆ ಸ್ವಪ್ನದಲ್ಲಿ ದೇವ್ರ ಪ್ರಾರ್ಥನೆ ಆಶೀರ್ವಾದ ಮಾಡ್ದಂಗೆ ಅವ್ರಿಗೆ ಒಂದು ಸ್ವಪ್ನ ಆಯ್ತಂತೆ. ಅವ್ರು ಬಂದು ಇಲ್ಲಿ ರಾಮದೇವ್ರ ದೇವಸ್ಥಾನನ ನಿರ್ಮಾಣ ಮಾಡಿದ್ರು. ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಉತ್ತರಾಭಿಮುಖವಾಗಿ ಆಂಜನೇಯ ಸ್ವಾಮಿ ಇದ್ದಾರೆ. ಎಲ್ಲ ಕಡೆಯೂ ಆಂಜನೇಯ ಸ್ವಾಮಿ ಸುಮಾರಾಗಿ ಎಲ್ಲ ದಕ್ಷಿಣಾಭಿಮುಖವಾಗಿರ್ತಾರೆ, ವೀರಾಂಜನೇಯನಾಗಿರ್ತಾರೆ. ಈ ಆಂಜನೇಯ 18 ಅಡಿ ಆಂಜನೇಯನಾಗಿದ್ದರು. ಭಕ್ತಾಂಜನೇಯ ಆಗಿ ಇಲ್ಲಿ ನೆಲೆಸಿರೋದು ಕಾರಣ ಏನಪ್ಪ ಅಂದರೆ ಲಂಕಾಪಟ್ಟಣಕ್ಕೆ ಹೋಗ್ಬಿಟ್ಟು ಸೀತಾದೇವಿಯವರಿಗೆ ಉಂಗುರ ಕೊಟ್ಟು ಚೂಡಾಮಣಿಯನ್ನು ತಂದುಕೊಟ್ಟು ಇಲ್ಲಿ ರಾಮದೇವ್ರ ದರ್ಶನ ಮಾಡ್ತಾರೋ ಸನ್ನಿವೇಶ. ಹಾಗಾಗಿ ಆಂಜನೇಯ ಸ್ವಾಮಿ ಎಷ್ಟು ಉದ್ದ ಬೆಳೆದ್ರೂ ಕೋಪ ಇರುತ್ತೆ. ಇಲ್ಲಿ ಸೌಮ್ಯವಾಗಿರೋ ಕಾರಣ ಏನಪ್ಪ ಅಂದರೆ ಸ್ವಾಮಿಯವರ ಪ್ರಸಾದ ಕೈನಲ್ಲಿ ಇರೋದ್ರಿಂದ ಆಂಜನೇಯ ಸ್ವಾಮಿ ಭಕ್ತಿಪೂರ್ವಕವಾಗಿ ರಾಮರನ್ನ ನಮಸ್ಕಾರ ಮಾಡಿಕೊಂಡು ಚೂಡಾಮಣಿಯನ್ನು ಸಮರ್ಪಣೆ ಮಾಡ್ತಾ ಇರೋ ಸನ್ನಿವೇಶವಾದ ದೇವಸ್ಥಾನ ಈ ದೇವಸ್ಥಾನ. ಅಂದರೆ ನೀವು ಹೇಳೋ ರೀತಿಯಲ್ಲಿ ಮುದ್ರಿಕೆ, ಸೀತಾದೇವಿ ಮುದ್ರಿಕೆ, ಇಲ್ಲಿ ಸೀತಾದೇವಿ ಮುದ್ರಿಕೆ ಅಂತಂದರೆ ಅವರು ತಲೆ ಭಾಗದಲ್ಲಿ ಸ್ವಾಮಿಯವರು ಅವರ ಮೊದಲನೇ ಭೇಟಿಯಾದಾಗ ಒಂದು ಪುಷ್ಪ ರೂಪದಲ್ಲಿರೋಂಥ ಬಂಗಾರದಂಥ ಹೂವನ್ನು ಕೊಟ್ಟಿರ್ತಾರೆ. ಅದನ್ನು ಆಂಜನೇಯ ಸ್ವಾಮಿ ತಾಯಿಯವರ ಹತ್ರ ಇಸ್ಕೊಂಡು ಬಂದು ಇಲ್ಲಿ ಸ್ವಾಮಿ ದೇವಸ್ಥಾನ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಪ್ರತಿದಿನ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯ ನಡೆಯುತ್ತೆ. ಮತ್ತು ಇವಾಗ ಕಾರ್ಯಕ್ರಮ ಏನು ಅಂತಂದರೆ ಇವಾಗ ಕಾರ್ಯಕ್ರಮ ಏನಪ್ಪ ಅಂದರೆ ಒಂದು 20-30 ವರ್ಷ ಆಗಿತ್ತು ದೇವಸ್ಥಾನದಲ್ಲಿ ಗೋಪುರನ ವರ್ಣಕಲಾಪ ಎಲ್ಲ ಮಾಡಿ. ಹಾಗಾಗಿ ಎಲ್ಲ ಸ್ವಲ್ಪ ಶಿಥಿಲವಾಗಿದ್ದರಿಂದ ಇವಾಗ ಯಾರು ಭಕ್ತಾದಿಗಳ ಒಂದು ಸಹಕಾರ ಮತ್ತು ಸರ್ಕಾರದ ಸಹಕಾರದಿಂದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತ ಎಲ್ಲ ಭಕ್ತ ಪ್ರೇರಣೆ ಆಗಿರೋದ್ರಿಂದ ಎಲ್ಲ ಇನ್ವೆಷನ್ ಆಗಿದೆ. ಇವಾಗ ಎಲ್ಲ ನಾಳೆ 10, 11, 12, 13 ದೇವಾಲಯದಲ್ಲಿ ಜೀರ್ಣೋದ್ಧಾರ ಮಹಾಸಂರಕ್ಷಣೆಯನ್ನು ಏರ್ಪಾಡು ಮಾಡಿದ್ದಾರೆ. ಜನ ಸರ್ಕಾರ ಸಹಾಯ ಮತ್ತು ಭಕ್ತಾದಿಗಳ ಸಹಕಾರದಿಂದ ಏರ್ಪಾಡು ಮಾಡಿದ್ದಾರೆ. 10ನೇ ತಾರೀಕು ಸಾಯಂಕಾಲ ಶಿವರಾತ್ರಿ ಮತ್ತು ಉಚಿತವಾದ 11 ಗಂಟೆಗೆ ಅಷ್ಟಾವಶ ಹೋಮ ಮತ್ತು ಮಹಾಶಾಂತಿ ಯಾತ್ರೆ ಪ್ರತಿಷ್ಠೆ. ಇದರ ಸಾಯಂಕಾಲ ಎಲ್ಲ ಅಭಿಪ್ರಾಯಗಳಲ್ಲಿ ಪ್ರತಿಷ್ಠೆ ಆಗುತ್ತೆ. ಹಾಗಾಗಿ ಎಲ್ಲನೂ ಹೋಮಗಳಲ್ಲಿ ಆಗುತ್ತೆ. 12ನೇ ತಾರೀಕು ಬೆಳಗ್ಗೆ ಹೋಮಗಳಾಗಿ ಸಾಯಂಕಾಲ ಮಹಾಶಾಂತಿ ಅಭಿಷೇಕ ಸ್ವಾಮಿ ಸಾಯಂಕಾಲ ರಾಮದೇವರಿಗೆ ಅಭಿಷೇಕ ಪೂರ್ಣಾವತಿಯಾಗಿ ಭಾಳ ದಿನ ಬೆಳಗ್ಗೆ 8:30 ಬೆಳೆಯಲ್ಲಿ ಅವತ್ತು ಮಹಾಪೂರ್ಣಾವತಿ ಕುಂಭವಾಹನ ಸ್ವಾಮಿಯನ್ನು ಸ್ವಾಮಿಯನ್ನು
ನೀವು ಹೇಳೋ ರೀತಿನಲ್ಲಿ ಇದು ವೈಖಾನಸ ಆಗಮ ರೀತಿಯಲ್ಲಿ ನಡೀತಾ ಇದೆ. ವೈಖಾನಸ ಆಗಮ ದೇವಸ್ಥಾನ ವೈಖಾನಸ ಆಗಮ ರೀತಿಯಲ್ಲಿ ನಡೀತಾ ಇದೆ. ಆದರೂ ಸಹ ಪಾಂಚರಥ ಆಗಮ ರೀತಿಯಲ್ಲಿ ಆಂಡಾಳ ದೇವಿ ಇದೆ, ಅದೇನು ವಿಶೇಷ? ಕಾರಣ ಏನಪ್ಪ ಅಂದರೆ ಈ ಪ್ರಾಂತ್ಯದಲ್ಲಿ ರಾಮದೇವರು ಒಬ್ಬರೇ ಇದ್ದೀವಿ. ಆವಾಗ ಇಲ್ಲಿ ಶಂಕರ ಮಠ ಮತ್ತು ಚಾಮರಾಜಪೇಟೆಯಿಂದ ಶ್ರೀ ವೈಷ್ಣವ ತುಂಬ ಇದ್ದಾಗಿದ್ದರಿಂದ ಅವರು ಇಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು, ಅಂದರೆ ಶಿಲ್ಪಾವ ಹೇಳ್ಕೊತಾರೆ. ಆ ಸಂದರ್ಭದಲ್ಲಿ ಅವರೆಲ್ಲ ಇಲ್ಲಿ ಸ್ವಾಮಿಯವ್ರನ್ನ ಆಂಡಾಳನ್ನು ಯಾಕೆ ಪ್ರತಿಷ್ಠೆ ಮಾಡಬಾರ್ದು ಅಂತ ಒಂದು ಪ್ರಶ್ನೆ ಬಂತು. ಅವಾಗ ಸರ್ಕಾರದಲ್ಲಿ ಪರ್ಮಿಷನ್ ತಗೊಂಡು ಇಲ್ಲಿ ಆಂಡಾಳನ್ನು ಪ್ರತಿಷ್ಠೆ ಮಾಡಿ ಕೃಷ್ಣನ ಜೊತೆಗೆ ಇಟ್ಟಿದ್ದಾರೆ. ಆಂಡಾಳ ಜೊತೆ ಕೃಷ್ಣನ ಇಟ್ಟಿದ್ದಾರೆ. ಅದು ಸ್ವಲ್ಪ ಬೇರೆ ಒಂದು ಸಂಪುಟ. ಅಂದರೆ ಇಲ್ಲಿ ಧರ್ಮಸ್ಥಳದಲ್ಲಿ ಆಂಡಾಳ ಗೋಷ್ಠಿ ನಡೆಯುತ್ತೆ. ಮತ್ತು ಮಾಘ ಮಾಸದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಮತ್ತು ಆಷಾಢ ಮಾಸದಲ್ಲಿ ಪವಿತ್ರೋತ್ಸವ ನಡೆಯುತ್ತೆ. ಶ್ರಾವಣ ಮಾಸದಲ್ಲಿ ಆಂಜನೇಯ ಸ್ವಾಮಿಗೆ ಪುಷ್ಪನ್ಯಾಸ ಲಕ್ಷಾರ್ಚನಾ ಮಹೋತ್ಸವ. ಮತ್ತು ಮಾರ್ಗಶಿರ ಮಾಸದಲ್ಲಿ ಹನುಮಂತ ಜಯಂತಿ ನಡೆಯುತ್ತೆ. ಎಲ್ಲ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ. ಇಲ್ಲಿ ಆಂಜನೇಯ ಜೊತೆ ರಾಮರು ಇದ್ದಾರೆ. ರಾಮರು ಅದೇ ಭಾರಿ ವಿಶೇಷ. ಆಂಜನೇಯ ಆದ್ಮೇಲೆ ರಾಮನ ಪ್ರತಿಷ್ಠೆ ಆಯ್ತಾ? ಆಂಜನೇಯ ಇದ್ದಿದ್ದೇನೆ ಇಲ್ಲಿ ರಾಮದೇವರು ಬಂದಿರೋದು. ಅವ್ರ ಸ್ವಪ್ನದಲ್ಲಿ ಅವ್ರು ಪ್ರೇರಣೆ ಮಾಡಿರೋದ್ರಿಂದನೇ ಇಲ್ಲಿ ರಾಮದೇವರು ಬಂದಿರೋದು. ಅರ್ಚಕರೇ, ಈ ಸಂದರ್ಭದಲ್ಲಿ ವಿಶೇಷ ಸೇವೆಗಳು ಏನಾದರೂ ಭಕ್ತಾದಿಗಳು ಸಲ್ಲಿಸೋರಿಗೆ ಅವಕಾಶಗಳಿದೆಯಾ ಅಥವಾ ರೆಗ್ಯುಲರ್ ಆಗಿ ಈ ಸಂದರ್ಭದಲ್ಲಿ ಭಕ್ತರು ಅವ್ರಿಗೆ ಅನಿಸಿಕೆ ಇನ್ನೇನು ನಮ್ಮ ದೇವರಿಗೆ ನಮಗೆ ಅನುಗ್ರಹ ಸಿಗಲಿ ಅಂತ ವಿಶೇಷವಾದ ಏನಾದರೂ ಸೇವೆಗಳಿಗೆ ಕೊಡಲಿಕ್ಕೆ ಅವಕಾಶಗಳಿದೆಯಾ ಅಂತ ಏನೇನಿದೆ ಅಂತ? ಸರ್ಕಾರದಿಂದ ಎಲ್ಲ ಮಾಡ್ತಾ ಇರೋದ್ರಿಂದ ನಾವು ಬೇರೆ ತಗೊಳ್ತಾ ಇಲ್ಲ. ಆದಮೇಲೆ ವಿಶೇಷವಾದ ದೇವಸ್ಥಾನದಲ್ಲಿ ಅಭಿಷೇಕಗಳು ಮತ್ತು ಆಂಜನೇಯ ಸ್ವಾಮಿ ವಡಮಾನ ಸೇವೆಗಳು ನಡೀತಾ ಇರುತ್ತೆ. ಓಕೆ. ರಾಮದೇವರ ಕಲ್ಯಾಣೋತ್ಸವ ನಡೀತಾ ಇರುತ್ತೆ. ಆವಾಗ ಅವ್ರು ಬಂದು ಸೇವೆಗಳು ಮಾಡುವ ರೆಗ್ಯುಲರ್ ಸೇವೆಗಳೇನಿರುತ್ತೆ ಅದೆಲ್ಲ ಇರುತ್ತೆ. ಅದೆಲ್ಲ ಅಂದರೆ ನೀವು ಹೇಳೋ ಪ್ರಕಾರ ಈಗ ಘನ ಸರ್ಕಾರ ನೇತೃತ್ವದಲ್ಲಿ ನಡೀತಾ ಇದೆ. ಮುಂದಿನ ಭಕ್ತಾದಿಗಳಿಂದ ಕಲ್ಯಾಣೋತ್ಸವ ಎಲ್ಲ ಶ್ರೀರಾಮ ಕಲ್ಯಾಣೋತ್ಸವ ಎಲ್ಲ ನಡೆಯೋದಕ್ಕೆ ಏರ್ಪಾಡು ಮಾಡ್ತಾರೆ. ಭಕ್ತಾದಿಗಳನ್ನು ಸಹಕರಿಸಬೇಕು. ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವಾತ್ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣೀತಿ ಸಮರ್ಪಯಾಮಿ. ಸರ್ವಂ ಶ್ರೀ ಕೃಷ್ಣ ರಾಮಚಂದ್ರ ಅರ್ಪಣಮಸ್ತು. ಇಲ್ಲಿ ರಾಮಚಂದ್ರರಿಂದ ಕೃಷ್ಣ ಬೇಡ ಅಂತ ರಾಮಚಂದ್ರ ರಾಮಕೃಷ್ಣ ಇಬ್ಬರು ಇರೋದ್ರಿಂದ ರಾಮನ್ ಮತ್ತು ಕೃಷ್ಣ ಸಮರ್ಪಣಮಸ್ತು. ಕೃಷ್ಣನೂ ಇಲ್ಲಿ ಇದ್ದಾರೆ. ಆಂಡಾಳ ಸಮೇತರಾಗಿ ಕೃಷ್ಣನ ಇರೋದ್ರಿಂದ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಯ್ಯಂ ರಾಮನಾಮ ವರಾನನೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸಂಗಲಾಡಿ ಭಕ್ತಾದಿಗಳೆಲ್ಲ ಬಂದು 13ನೇ ದಿವಸ ಇಲ್ಲಿ 13ನೇ ತಾರೀಕು ದೇವ ದರ್ಶನ ಮಾಡಿ ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಯತರಾಜ ಮಠದ ಜಿಯರ್ ಅವರು ಆಗಮಿಸ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಒಂದು ಈ ಗೋಪುರ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ. ಗುಜರಾತ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ಬರ್ತಾ ಇದ್ದಾರೆ. ಹಾಗೆ ಸರ್ಕಾರದ ಎಲ್ಲ ಪರಿವಾರಗಳು ಇಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಬಂದು ಸಹಕಾರ ಕೊಡಬೇಕು, ಸ್ವೀಕಾರ ಮಾಡಿ ಎಲ್ಲರೂ ನಿರ್ವಿಘ್ನವಾಗಿ ಕಾರ್ಯ ನಡೆಸಿಕೊಡ್ಬೇಕಾಗಿ ಪ್ರಾರ್ಥಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು.